ಡಕಾಯಿತಿ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಆರೋಪಿ ಸಾವನ್ನಪ್ಪಿದ್ದಾರೆ ಎನ್ನುವಂತ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು. ಮಡಿವಾಳದ ತಾವರೆಕೆರೆ ಮೂಲದ ಗಣೇಶ್ ಸಾವನ್ನಪ್ಪಿರುವಂತಹ ಆರೋಪಿ. ಗಣೇಶ್ನ ಅರೆಸ್ಟ್ ಮಾಡಿದ HSR ಲೇಔಟ್ ಪೊಲೀಸರು. ಗಣೇಶ್ನನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಟ್ಟಿದ್ರು ಪೊಲೀಸ್ನವರು. ಜೈಲಿನಲ್ಲಿ ತೀವ್ರ ನೋವಿನಿಂದ ಒದ್ದಾಡಿದ್ದಂತೆ ಗಣೇಶ. ನಿನ್ನೆ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಗಣೇಶ್ ಸಾವನ್ನಪ್ಪಿದ್ದಾನೆ ಎನ್ನುವಂತ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು. ಮೃತ ಆರೋಪಿ ಮರ್ಮಾಂಗಕ್ಕೆ ಗಾಯ ಆಗಿದ್ದ ಮಾಹಿತಿ ಕೂಡ ಈ ಸಂದರ್ಭದಲ್ಲಿ ಸಿಗ್ತಾ ಇದೆ. ಕಾರದ ಪುಡಿ ಹಾಕಿ ವರ್ಕ್ ಮಾಡಿದ್ರ ಹಾಗಾದ್ರೆ ಪೊಲೀಸರು ಎನ್ನುವಂತ ಪ್ರಶ್ನೆ ಈಗ. ಅರೆಸ್ಟ್ ಆಗಿರುವಂತ ಆರೋಪಿಯನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಯಿತು. ಈ ಸಂದರ್ಭದಲ್ಲಿ ಇಂತಹ ಒಂದು ಘಟನೆ ನಡೆದಿರುವಂತದ್ದು. ಇನ್ನು ಪೊಲೀಸರ ವಿರುದ್ಧ ಮೃತ ಗಣೇಶ್ ಸ್ನೇಹಿತ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ನನ್ನನ್ನು ಕೂಡ ವಶಕ್ಕೆ ಪಡೆದು ಪೊಲೀಸ್ನವರು ಹೊಡೆದಿದ್ದಾರೆ ಅಂತ ಗಣೇಶ್ನ ಸ್ನೇಹಿತ ವಿನೋದ್ ಪೊಲೀಸ್ನವರ ವಿರುದ್ಧ ಆರೋಪವನ್ನ ಮಾಡ್ತಾ ಇರುವಂತದ್ದು. HSR ಠಾಣೆ ಪೊಲೀಸರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಡಬಲ್ ಸ್ಟಾರ್ ಬಸವರಾಜು ನಮ್ಮಿಂದ ಹಣ ಚಿನ್ನವನ್ನ ಪಡೆದಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಗಣೇಶ್ ಸ್ನೇಹಿತ. ಇದು ಠಾಣೆಗೆ ಕೊಡುವಂತ ನನಗೆ ಗಣೇಶ್ ಹಣವನ್ನ ಕೊಟ್ಟಿದ್ದ ಅಂತ ಗಣೇಶ್ ಸ್ನೇಹಿತ ಆದಂತ ವಿನೋದ್ ಹೇಳ್ತಾ ಇದ್ದಾರೆ. ಆ ಹಣವನ್ನ ಕೊಡಲು ಹೋದಾಗ ನನ್ನನ್ನು ಕೂಡ ಕೂಡಿ ಹಾಕಿ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. HSR ಪೊಲೀಸರು ವಶಕ್ಕೆ ಪಡೆದ ಆರೋಪಿ ಈಗ ಏನು ಜೈಲಿಗೆ ಹೋಗಿ ಅಲ್ಲಿ ಆರೋಗ್ಯದಲ್ಲಿ ಏರುಪೇರಾಗಿ ಆತ ಏನು ಮೃತಪಟ್ಟಿದ್ದಾನೆ. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಆತನ ಜೊತೆಗೆ ಅಂತಂದ್ರೆ ಏನು ಆತ ಹೋಗಿ ಬ್ಲ್ಯಾಕ್ ಮೇಲನ್ನು ಮಾಡಿದ್ದ, ಹಣ ಪಡೆದಿದ್ದ ಅನ್ನೋ ಸಂದರ್ಭದಲ್ಲಿ ಈತನ ಜೊತೆಗಿದ್ದಂತಹ ಅಂದರೆ ಅರೆಸ್ಟ್ ಮಾಡ್ಕೊಂಡು ಬಂದ ಸಂದರ್ಭದಲ್ಲಿ ಜೊತೆಗಿದ್ದ ವಿನೋದರ ಜೊತೆ ಇದೆ. ಈಗ ಏನು ನಡಿ ಸರ್, ಘಟನೆ ಯಾವಾಗ ಆಯಿತು ಅಥವಾ ಈಗ ಗಣೇಶನ ಯಾವಾಗ ಅರೆಸ್ಟ್ ಮಾಡ್ಕೊಂಡಿದ್ರೆ, ಏನು ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ರು ಸರ್? 21ನೇ ತಾರೀಕು 22ನೇ ತಾರೀಕು ಅವನ್ನ ಕಲ್ಕತ್ತಾಗೆ ಹೋಗ್ಬಿಟ್ಟಿದ್ದ. ಅವನು ಅಪ್ಸ್ಟ್ಯಾಂಡಿಂಗಲ್ಲಿ ಅಲ್ಲಿಂದ ಕರ್ಕೊಂಬಂದರು ಸರ್. ಕರ್ಕೊಂಬಂದು ರಿಮೈಂಡ್ ಬೆಳಗಿನ ಅದ್ರ ಮನೆ ನೈಟ್ ಕರ್ಕೊಂಬಂದರು. ಬೆಳಗಿನ ಜಾವ ಅವ್ನಿಗೆ ರಿಮೈಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಅಂದರೆ ರಿಮೈಂಡ್ ಮಾಡಿದ್ರು ಅಂತ ಹೇಳಿದ್ರೆ ಈಗ ಸ್ಟೇಷನಲ್ಲಿ ಕರ್ಕೊಂಬಂದು ಅವನ್ನ ತನಿಖೆ ಮಾಡೋ ಸಂದರ್ಭದಲ್ಲಿ ಏನು ಮಾಡಿದ್ರು? ನಿಮ್ಮನ್ನು ಅವಾಗ ಕರ್ಕೊಂಬಂದಿದ್ರ ಜೊತೆಗೆ? ನಾನು ಮುಂಚೆನೇ ಒಂದು ದಿವಸ ಮುಂಚೆ ನಾನು ಹೋಗಿದ್ದೆ ಸರ್. 2 ದಿವಸ ಮುಂಚೆ ನಾನು 21ನೇ ತಾರೀಕು ನಾನು ಕರ್ಕೊಂಡು ಹೋಗಿದ್ದೆ. ಸಾಯಂಕಾಲ ಮನೆಗೆ ಬಂದು ಕರ್ಕೊಂಡು ಹೋದ್ರು ಸರ್. ಅವ್ನು ನಂಗೆ ಜಾಸ್ತಿ ಫೋನ್ ಮಾಡ್ತಾಯಿದ್ದ ಅಂತ ಅಂದ್ಬಿಟ್ಟು ನನ್ನ ಕರ್ಕೊಂಡು ಹೋದ್ರು ಸರ್. ಈಗ ಇವ್ರನ್ನ ಕರ್ಕೊಂಡು ಗಣೇಶ್ ಅವ್ರನ್ನ ಕರ್ಕೊಂಡೋಗಿ ಆದಮೇಲೆ ಅಲ್ಲಿ ಸ್ಟೇಷನಲ್ಲಿ ವರ್ಕ್ ಮಾಡೋ ಸಂದರ್ಭದಲ್ಲಿ ಅಂದರೆ ನೀವು ಜೊತೆಗೆ ಇದ್ರ, ಅಲ್ಲಿ ಜೊತೆಗಿದ್ದಾಗ ಏನು ಮಾಡಿದ್ರು ಅಲ್ಲಿ ಸ್ಟೇಷನಲ್ಲಿ ಯಾರ್ಯಾರು ಇದ್ರು, ಏನು ಮಾಡಿದ್ರು ಸರ್? 3 ಜನ ಡಬಲ್ ಸ್ಟಾರ್ ಅವರು ಇದ್ದರು. ಆಮೇಲೆ 5-6 ಜನ ಕ್ರೈಮ್ ಅವ್ರು ಇದ್ದರು ಸರ್. 7 ಜನ ಸೇರ್ಕೊಂಡು ಅವನಿಗೆ ರಿಮೈಂಡ್ ಮಾಡಿದ್ರು ಸರ್. ಫುಲ್ ಹೆವಿಯಾಗಿ ಮಾಡಿದ್ರು ಸರ್. ಚೈನ್ ಕಟಾಕಿ ಮೇಲೆ ಚೆನ್ನಾಗಿ ಹೊಡೆದ್ರು, ರಿಮೈಂಡ್ ಮಾಡಿದ್ರು. ಆಮೇಲೆ ಕೈ ಫುಲ್ಲು ಟ್ವಿಸ್ಟ್ ಆಗೋಯ್ತು ಸರ್. ಅವ್ನಿಗೆ ಹಿಂಗೆ ಕೈ ಎತ್ತಕ್ಕೂ ಆಗ್ತಾ ಶಕ್ತಿ ಇದ್ದಿರಲಿಲ್ಲ ಅವನಿಗೆ. ಆವಾಗಲೂ ಹೊಡಿತಾನೆ ಇದ್ರ ಅವನ್ನ? ಹೊಡಿತಾನೆ ಇದ್ರು ಸರ್. ಆಮೇಲೆ ತಿರ್ಗಾ ಅವ್ನಿಗೆ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ನಾನೇ ನಿಲ್ಲಿಸ್ತಾ ಇದ್ದೆ. ಆಮೇಲೆ ಮೆಣಸಿನ್ಕಾಯಿ ಕೊಟ್ಟಿರೋದು ತಗೊಬಂದು ಕ್ಯಾರೆಟ್ ತಂದ್ಬಿಟ್ಟು ಅವ್ನಿಗೆ ಬ್ಯಾಕ್ ಸೈಡೆಲ್ಲ ಹಾಕಿದ್ರು ಸರ್ ಅವನಿಗೆ. ಆವಾಗ ಅವನು ಅರ್ಧ ಓದಂಗೆ ಇದ್ದ ಸರ್. ಅವನು ಆವಾಗಲೂ ಹೊಡಿತಾನೆ ಇದ್ರೆ, ಇಷ್ಟಾದ್ರೂ ಕೂಡ ಹೊಡಿತಾನೆ ಇದ್ರು ಸರ್. ಆಮೇಲೆ ಮೆಣಸಿನ್ಕಾಯಿ ಪುಡಿ ಬರುತ್ತಲ್ಲ ಸರ್, ಆ ಪ್ಯಾಕೆಟ್ 3 ತೊಗೊಂಬಂದು ಅದನ್ನು ಹೊಡೆದಿರೋ ಜಾಗದಲ್ಲಿ ಅದನ್ನು ಹಾಕ್ಬಿಟ್ಟು ಉಜ್ತಾ ಇದ್ರು ಸರ್. ಆಮೇಲೆ ಡೀಸೆಲ್ ತೊಗೊಂಬಂದು ಫ್ರಂಟಲ್ಲಿ ಹಾಕ್ಬಿಟ್ಟು ಬೆಂಕಿ ಅನಿಸಿದ್ರು ಸರ್. ಬೆಂಕಿ ಅನಿಸ್ದಾಗಲೂ ನೀವು ಅವ್ರ ಜೊತೆಗೆ ಅಲ್ಲೇ ಇದ್ರ? ಅಲ್ಲೇ ಇದ್ರಿ ಸರ್. ನಿಮ್ಮನ್ನು ಅರೆಸ್ಟ್ ಮಾಡಿದಾಗ ನಿಮ್ಮನ್ನು ಅರೆಸ್ಟ್ ಮಾಡಿ ನಿಮ್ಮನ್ನ ಹತ್ರ ಏನು ನಿಮ್ಮನ್ನು ಯಾಕೆ ಬಿಟ್ಟು ಕಳಿಸಿದ್ರು ಹಾಗಾದ್ರೆ? ನಾನು ಬರೀ ದುಡ್ಡು ಮಾತ್ರ ಇಸ್ಕೊಂಡಿದ್ದೆ ಸರ್. ಅವ್ರ ಹತ್ರ ಎಲ್ಲ ಕಳ್ತನಕ್ಕೆಲ್ಲ ನಾನು ಹೋಗಿಲ್ಲ. ಅವನು ಕಳ್ತನ ಕಾಸು ಅಂತ ನನಗೆ ಗೊತ್ತಿಲ್ಲ. ಈಗ ಅಮೌಂಟ್ ಇತ್ಕೋ ಸ್ಟೇಷನಲ್ಲಿ ಕೊಡಬೇಕು, FIR ಆಗೈತೆ ಅಂತ ಹೇಳ್ದ. ಎತ್ಕೊಂಡು ಆಯ್ತು ಕೊಡೋ ಕಾಸು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದೆ ಸರ್. ಅವನು ಬರ್ತೀನಿ ಅಂದ್ಬಿಟ್ಟು ಕಲ್ಕತ್ತಾಗೆ ಓಡೋಗ್ಬಿಟ್ಟ ಸರ್ ಅವನು. ಅದನ್ನು ನೀವು ನಿಮಗೆ ಗೊತ್ತಿಲ್ದಿರ ದುಡ್ಡನ್ನು ತೊಗೊಂಡು ಸ್ಟೇಷನ್ ತೊಗೊಂಡು ಕೊಡೋಕೆ ಹೋಗಿದ್ರಿ. ಆಗ ನಿಮ್ಮನ್ನು ವಶಕ್ಕೆ ಪಡ್ಕೊಂಡಿದ್ರು ಸರ್. ಏನು ಮಾಡಿದ್ರು? ನನ್ನ ಕರ್ಕೊಂಡೋಗಿ ನನ್ನ ಹೊಡೆದ್ರು ಸರ್. ನಮ್ಮ ತಂದೆ ಬಂದಿದ್ರು, ನಮ್ಮ ತಂದೆಗೂ ಎಡೆಟ್ ಹೊಡೆದ್ರು. ನಾವು ಹೊಡೆದಿರೋ ಅದೇ ಸರ್ ನಾವು ಇದರಲ್ಲಿ ಏನು ತಪ್ಪಿಲ್ಲ ಸರ್ ಹಂಗೆ ಅಂತ ಹೇಳಿ. ಆಮೇಲೆ 6.5 ಲಕ್ಷ ಕ್ಯಾಶು, 10 ಗ್ರಾಮ್ ಗೋಲ್ಡ್ ಕೊಟ್ರಿ ಸರ್. ಅಂದರೆ ಯಾರು ತೊಗೊಂಡಿದ್ದಾರೆ ಈಗ 6 ಲಕ್ಷ ಕ್ಯಾಶು 10 ಗ್ರಾಮ್ ಗೋಲ್ಡ್ ಯಾರು ತೊಗೊಂಡ್ರು? ಡಬಲ್ ಸ್ಟಾರ್ ಅವರು ಸರ್. ಏನು ಅವ್ರ ಹೆಸರು? ಬಸವರಾಜ್ ಅಂದ್ಬಿಟ್ಟು. ಈಗ ನಿಮ್ಮ ಈ ಪ್ರಕರಣದಲ್ಲಿ ಈಗ ಆರೋಪಿ ತಪ್ಪು ಮಾಡಿದ್ದ, ಅವನಿಂದ ದುಡ್ಡು ತೊಗೊಂಡಿದ್ರು ಅಥವಾ ವಸೂಲಿ ಮಾಡಬೇಕಾಗಿತ್ತು, ರಿಕವರಿ ಮಾಡಬೇಕಾಗಿತ್ತು, ಅವನಿಗ ಮೃತಪಟ್ಟಿದ್ದು ಆಗಿದೆ. ನಿಮ್ಮಿಂದ ಯಾಕೆ ಇಷ್ಟು ದುಡ್ಡು ತೊಗೊಂಡ್ರು? ನಾವು ಸೇಟು ಅಂತ ಅಂದ್ಬಿಟ್ಟು ನಮ್ಗೆ ಹೊಡೆದು ಭಯ ಇರಿಸಿ ತಗೊಂಡಿದ್ದೆ ಸರ್. ಇದು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಆರೋಪಿ ಏನು ಆತ ಈಗಾಗಲೇ ಜೈಲಿಗೆ ಹೋಗಿದ್ದಾಗಿದೆ. ಆರೋಪಿ ಆತನ ಆರೋಗ್ಯದಲ್ಲಿ ಅಂತಂದರೆ ಏನು ಪೊಲೀಸರು ಮಾಡುವ ಹಲ್ಲೆಯಿಂದಾಗಿ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಅನ್ನೋ ಮಾಹಿತಿನ ಕೂಡ ಜೊತೆಗೆ ಹೇಳ್ತಿದ್ದಾರೆ. ಕಲ್ಕತ್ತಾದಿಂದ ಬಂದ ನಂತರ ಇಷ್ಟೊಂದು ರಿಮೈಂಡನ್ನು ಪೊಲೀಸರು ಯಾಕೆ ಮಾಡಿದ್ರು? ಜೊತೆಗೆ ಬಾಯಿ ಬಿಡಿಸೋ ಸಂದರ್ಭದಲ್ಲಿ ಆತನ ಆರೋಗ್ಯದಲ್ಲಿ ಏರುಪೇರಾಗಿದ್ದರೆ ಟ್ರೀಟ್ಮೆಂಟನ್ನು ಕೊಡದೇ ಈ ಥರ ಜೈಲಿಗೆ ಕಳಿಸಿ ಒಬ್ಬ ಆರೋಪಿ ಏನು ಜೈಲಲ್ಲಿ ಹೋಗಿ ಬಳಿಕ ಅಲ್ಲಿ ಒಂದೇ ದಿನದಲ್ಲಿ ಮೃತಪಡ್ತಾನೆ ಅಂತ ಹೇಳಿದ್ರೆ, ಇವರ ಹಿಂದೆ
ಏನಾದರೂ ಬೇರೆ ಯಾವುದಾದ್ರೂ ಕಾರಣದ ಕೈಗಳಿತ್ತ? ಜೊತೆಗೆ ಈತನಿಂದಲೂ ಸಹ 6.5 ಲಕ್ಷ ಹಣ ಜೊತೆಗೆ 10 ಗ್ರಾಮ್ ಗೋಲ್ಡನ್ನು ಪಡೆದಿರುವ ಬಸವರಾಜು ಅವರು ಯಾಕೆ ಇಷ್ಟೊಂದು ಹಣವನ್ನು ಯಾಕೆ ಪಡೆದ್ರು, ಇದರ ಹಿಂದೆ ಏನಿದೆ ಅನ್ನೋದು ಕೂಡ ತನಿಖೆಯಿಂದ ಹೊರಬರಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ.